ಹಾಯ್ ಗೈಸ್, ನಾವಿವತ್ತು ಬೆಳ್ತಂಗಡಿ ತಾಲೂಕಿನ ಬಲಂಜ ಗ್ರಾಮದಲ್ಲಿದ್ದೇವೆ. ಇಲ್ಲಿ 1500ಕ್ಕಿಂತ ಹೆಚ್ಚು ಫ್ರೂಟ್ಸು ಹಣ್ಣುಗಳು, ಇಂಪಾರ್ಟೆಂಟ್ ವಿದೇಶಿ ಹಣ್ಣುಗಳನ್ನು ಇಲ್ಲಿ ಬೆಳೀತಿದ್ದಾರೆ. ಇವ್ರ ಹತ್ರ ಕೇಳೋಣ, ಏನು ಮಾಡ್ತಿದ್ದಾರೆ, ಹೇಗೆ ಬೆಳೀತಿದ್ದಾರೆ, ಹೇಗೆ ಇದರದ ಆಸಕ್ತಿ ಬಂತು ಅಂತ ಕೇಳೋಣ ಇವ್ರ ಹತ್ರ. ನಿಮ್ಮ ಹೆಸರು ಹೇಳಿ ಸರ್? ನಂದು ಅನಿಲ್ ಬಲಂಜ ಅಂತ ಹೇಳಿ. ಬೆಳ್ತಂಗಡಿ ತಾಲೂಕು, ನೀವು ಅವಾಗಲೇ ಹೇಳಿದ ಹಾಗೆ ಬೆಳ್ತಂಗಡಿ ತಾಲೂಕಿನ ಒಂದು ಕುಗ್ರಾಮದಲ್ಲಿ ನಾವು ಇದ್ದೇವೆ. ಇಲ್ಲಿನ ವಿಶೇಷತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕೂಡ ಈ ತೋಟಗಾರಿಕಾ ಬೆಳೆಗಳು, ಅಡಿಕೆ, ರಬ್ಬರು ಇಂತಹ ಬೆಳೆಗಳನ್ನು ಮಾತ್ರ ಬೆಳೀತಾರೆ. ನಮ್ಮದು ವಿಶೇಷತೆ ಅಂದರೆ, ನಾನು ಕೂಡ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಅಡಿಕೆ ಮತ್ತು ರಬ್ಬರ್ನಲ್ಲಿ ನಮ್ಮ ಮುಖ್ಯ ಬೆಳೆ ಇವಾಗಲೂ ಕೂಡ ಅಡಿಕೆ ಆಗಿದೆ. ಬಟ್ ನನಗೆ ಅಂದ್ರೆ ಇದೊಂದು ಹಾಬಿಯಾಗಿ ಬೆಳೆಸಿದ್ದು. ಇದು ಯಾವುದೇ ರೀತಿಯ ವ್ಯಾವಹಾರಿಕ ಬೆಳೆಯಾಗಿ ನಾನು ಬೆಳೆಸಿದವನಲ್ಲ. ಎಕ್ಸ್ಪರಿಮೆಂಟ್ ಮಾಡುವವರು ಇರ್ತಾರೆ, ಅವರಿಗೆಲ್ಲ ಕೊಡ್ತೇವೆ. ಹಾಗಂತ ಹೇಳಿ ಕೆಲವೊಬ್ರು ಕೇಳ್ತಾರೆ, ನಮ್ಮಲ್ಲಿಗೆ ಆಗುವಂಥದ್ದು ಮಾತ್ರ ಕೊಡಿ ಅಂತೇಳಿ. ನಮ್ಮಲ್ಲಿಗೆ ಆಗುವಂಥದ್ದು ಮಾತ್ರ ಕೊಡಿ ಅಂತ ಹೇಳಿದಾಗ ನಮಗೆ ಗೊತ್ತಿರುವ ಪ್ರಕಾರ ಯಾವುದು ಆಗ್ತದೆ ಅದನ್ನು ಕೊಡ್ತೇವೆ. ಪವಾಡದ ಹಣ್ಣು ಅಥವಾ ಮ್ಯಾಜಿಕ್ ಫ್ರೂಟ್ ಅಂತ ಹೇಳಿ ಓನ್ಲಿ 4 ಐಟಮ್ಸ್. ಹುಳಿ, ಇವಾಗ ಲಿಂಬೆ ಹಣ್ಣು ಇರ್ಬೋದು, ಹುಣಸೆ ಹುಳಿ ಇರ್ಬೋದು, ಮಜ್ಜಿಗೆ ಇರ್ಬೋದು, ಅಥವಾ ಯಾವುದೇ ರೀತಿಯ ಹುಳಿ ಐಟಮ್ಗಳನ್ನು ತಿಂದರೆ, ಇದನ್ನು ಅದನ್ನು ತಿಂದರೆ ಅದು ಸ್ವೀಟ್ ಆಗಿ ಕನ್ವರ್ಟ್ ಆಗ್ತದೆ. ಇದು ತಿಂದ ನಂತರ 3 ಗಂಟೆ ಹೊತ್ತು ನಿಮಗೆ ಬಾಯಿ ಸ್ವೀಟ್ ಆಗಿ ಇರ್ತದೆ. ಜಮೈಕದ ಹಣ್ಣು, ಕೈಮಿಟೋ ಫ್ರೂಟ್ ಅಥವಾ ಜಮೈಕನ್ ಸ್ಟಾರ್ ಆಪಲ್ ಅಂತ ಕರೀತಾರೆ. ಮಿಲ್ಕ್ ಫ್ರೂಟ್ ಅಂತ ಹೇಳಿ ಹೇಳ್ತಾರೆ. ಇದರ ಲೀಫ್ ಬ್ಯಾಕ್ ಸೈಡ್ ಕಾಪರ್ ಕಲರ್ ಇರ್ತದೆ, ಚೆನ್ನಾಗಿದೆ ನೋಡ್ಲಿಕ್ಕೆ. ಆಮೇಲೆ ಹಣ್ಣು ಬಂದು ಚಿಕ್ಕುವಿನ ಹಾಗಿರ್ತದೆ, ಮೇಲೆ ಕಾಯಿಗಳು ಉಂಟು. ಇನ್ನು ಹಣ್ಣು ಆಗ್ಬೇಕಷ್ಟೇ. ಹಣ್ಣು ಆಗುವಾಗ ಪರ್ಪಲ್ ಕಲರ್ ಬರ್ತದೆ. ಫ್ರೂಟು ಕ್ವೀನ್ ಆಫ್ ದ ಫ್ರೂಟ್ಸ್ ಅಂತ ಹೇಳಿ ಕರೀತಾರೆ. ಗಾರ್ಸಿನಿಯಾ ಫ್ಯಾಮಿಲಿ. ಗಾರ್ಸಿನಿಯಾ ಅಂತ ಹೇಳಿದ್ರೆ ಮುರುಗಲು ಹಣ್ಣಿನ ಜಾತಿಗೆ ಸೇರಿರುವಂತಹ ಹಣ್ಣು. ಪುನರ್ ಪುಳಿಯ ಹಾಗೆ ಬರ್ತದೆ, ರೌಂಡ್ ಆಗಿ ಒಂಥರ ಬ್ಲ್ಯಾಕ್ ಗ್ರೇ ಕಲರ್ ಅಲ್ಲಿ ಇರ್ತದೆ. ಒಳಗಡೆ ವೈಟ್ ಪಲ್ಪ್ ಇರ್ತದೆ, ಫುಲ್ ಸ್ವೀಟ್ ಇರ್ತದೆ. ಕ್ವೀನ್ ಆಫ್ ದ ಫ್ರೂಟ್ಸ್ ಅಂತ ಕರೀತಾರೆ. ಆದ್ರೆ ಇದೆ ಅಂತ ಹೇಳಿದ್ರೆ ನಮ್ಮ ಇದರಲ್ಲಿ ಇವಾಗ ಅಪ್ ಸಕಲೇಶ್ಪುರವರೆಗೆ ಮಾತ್ರ ಆಗುವಂಥದ್ದು. ಹ್ಯುಮಿಡಿಟಿ ಇರುವ ಏರಿಯಾ, ಟ್ರಾಪಿಕಲ್ ಏರಿಯಾದಲ್ಲಿ, ಬೆಂಗಳೂರಿನವರಿಗೆಲ್ಲ ಆಗುದಿಲ್ಲ. ಇನ್ನೊಂದೆಂತ ಅಂತ ಹೇಳಿದ್ರೆ, ಇವಾಗ ಕಮರ್ಷಿಯಲಿ ಹೈಯೆಸ್ಟ್ ಡಿಮಾಂಡಲ್ಲಿ ಇರುವಂತಹ ಹಣ್ಣು ಎಲೆಯನ್ನು ಯೂಸ್ ಮಾಡ್ತಾರೆ. ಎಲೆಗೆ ಪರಿಮಳ. ಆಮೇಲೆ ಲಿಂಬೆ ಬರ್ತದೆ, ಬಟ್ ಇದು ಲಿಂಬೆಗಿಂತ ಜಾಸ್ತಿ ಯೂಸ್ ಇದ್ರೆ ಎಲೆ. ಥೈಲ್ಯಾಂಡಲ್ಲೆಲ್ಲ ಥಾಯ್ ಕರೀಸಿಗೆ, ಬಿರಿಯಾನಿಗೆಲ್ಲ ಇದನ್ನು ಹಾಕ್ತಾರೆ. ಮೆಡಿಸಿನಲ್ ವ್ಯಾಲ್ಯೂ ಇರುವಂಥದ್ದು. ರೆಡ್ ಅಂತ ಹೇಳಿ ಉಂಟು, ವಿಯೆಟ್ನಾಂ ರೆಡ್ ಅಂತ ಹೇಳಿ ಉಂಟು. ಆಮೇಲೆ ಇಂಡೋನೇಷ್ಯಾದ್ದು ಬಾಲಿ ಚಾಂಬಾ ಅಂತ ಹೇಳಿ ಉಂಟು. ವರ್ಷ ಪೂರ್ತಿ ಬರುವಂಥದ್ದು 4 ಸೀಸನ್ ವಾಟರ್ ಆ್ಯಪಲ್ ಅಂತ ಹೇಳಿ ಉಂಟು. ಹನಿ ವಾಟರ್ ಆ್ಯಪಲ್ ಅಂತ ಹೇಳಿ ಉಂಟು. ಆಮೇಲೆ ಕಬ್ಬಿನ ಹಾಗೆ ಟೇಸ್ಟ್ ಬರುವಂಥದ್ದು, ಹಸಿರು ಬಣ್ಣದಲ್ಲಿ ಬರುವಂಥದ್ದು ಶುಗರ್ ಕೇನ್ ವಾಟರ್ ಆ್ಯಪಲ್ ಅಂತ ಹೇಳಿ ಉಂಟು. ಆಮೇಲೆ ಗ್ರೀನ್ ಲಾಂಗ್ ವಾಟರ್ ಆ್ಯಪಲ್ ಅಂತ ಹೇಳಿ ಉಂಟು. ಆಮೇಲೆ ನಿಮಗೆ ಇದು ಇರುಂಗ್ ಪೆಟ್ರಿಕ್ ಅಂತ ಹೇಳಿ ಹೊಸದು ಬಂದಿದೆ. ಒಂದೇ ಅಂದ್ರೆ ವಾಟರ್ ಆಪಲ್ ನಲ್ಲೇ ವೆರೈಟಿಗಳಿದೆ. ಎಲ್ಲ ಔಟ್ಸೈಡ್ ಇದೆ. ಥೈಲ್ಯಾಂಡ್, ಅದೇ ವಿಯೆಟ್ನಾಂ ರೆಡ್ ಅಂದ್ರೆ ವಿಯೆಟ್ನಾಂ, ಇದು ತೈವಾನಿಸ್ ಜೈಂಟ್ ಅಂದ್ರೆ ತೈವಾನ್, ಇದು ಬಾಲಿ ಅಂತ ಹೇಳಿದ್ರೆ ಇಂಡೋನೇಷಿಯನ್. ಇದರ ವಿಶೇಷತೆ ಏನಂತ ಹೇಳಿದ್ರೆ, ಪೇರಳೆ ಒಂದೇ ಒಂದು ಬೀಜ ಬರುದಿಲ್ಲ ಒಳಗಡೆ, ಬಾಟಲ್ ಶೇಪ್ ಅಲ್ಲಿ ಉದ್ದ ಬರ್ತದೆ. ಉದ್ದ ಬರುತ್ತಾ? ಹೌದು, 500 ಉದ್ದ. ಈ ರೌಂಡ್ ಶೇಪ್ ಅಲ್ಲ, ಉದ್ದ ಬಾಟಲ್ ಶೇಪ್, ನಮ್ಮ ನೀರಿನ ಕುಪ್ಪಿಯ ಶೇಪ್. ನೋಡಿ, ಸಣ್ಣದೊಂದು ಆಗಿದೆ ಇಲ್ಲಿ ನೋಡಬಹುದು. ಇದು ಈಗ ಸಣ್ಣದು, ಈಗ ದೊಡ್ಡದಾಗುತ್ತೆ. 500 ರಿಂದ 600 ಗ್ರಾಮ್ಸ್ ವರೆಗೂ ವೆಯ್ಟ್ ಬರ್ತದೆ ಉದ್ದಕ್ಕೆ. ನಿಮ್ದು ರೌಂಡ್ ಶೇಪ್ ಅಲ್ಲ, ಇದು ರೌಂಡ್ ಶೇಪ್ ಅಲ್ಲ, ಬಾಟಲ್ ಶೇಪ್ ಅಲ್ಲಿ ಉದ್ದ ಬರ್ತದೆ. ಈ ತರ ನೋಡಿ, ಮಧ್ಯದಲ್ಲಿ ಇದು ಬಂದು ಬಾಟಲ್ ನ ಹಾಗೆ ಹೀಗೆ ಬರುವಂತದ್ದು. ಇಲ್ಲಿ ಒಂದು ಕಟ್ ಬರ್ತದೆ. ಮತ್ತೆ ವಿಶೇಷ ಅಂತ ಹೇಳಿದ್ರೆ ಒಂದೇ ಒಂದು ಬೀಜ. ಆಮೇಲೆ ಇದು ಪಿಯರ್ಸ್ ಅಥವಾ ಸಪ್ಪರ್ ಜೆಲ್ಲಿ ಅಂತ ಹೇಳ್ತೇವೆ. ಈ ಹೈ ರೇಂಜ್ ಏರಿಯಾದಲ್ಲಿ ಲೈಕ್ ವಯನಾಡು, ಊಟಿ, ಕೊಡೈಕೆನಾಲ್ ಅಲ್ಲೆಲ್ಲ ಸಿಗ್ತದೆ. ಅದರ ಹಾಗೆ ಟೇಸ್ಟ್ ಬರುವಂತಹ ಹಣ್ಣು ಬಟ್ ಪೇರಳೆ. ಇದು ದೊಡ್ಡದಾಗಲ್ವಾ? ಸ್ಟಾರ್ ಬರ್ತದಲ್ಲ. ಸ್ಟಾರ್ ಬರ್ತದೆ. ಹೌದು, ಸ್ಟಾರ್ ನೆಲ್ಲಿಕಾಯಿ ಬರ್ತದೆ ನೋಡಿ, ಅದರದ್ದು ಗಿಡ. ಇದು ಇಲ್ಲಿದೆ ಅಲ್ವಾ? ಹೌದು, ಇದು ನಾರ್ಮಲ್ ನಮ್ಮ ಇಲ್ಲಿ ಕರ್ನಾಟಕ ಎಲ್ಲ ಸೈಡ್ ಆಗುತ್ತೆ. ಸಮೇತ ತಿನ್ನುವಂತಹ ಆರೆಂಜ್ ಅಲ್ಲ, ಆರೆಂಜ್, ಬಟ್ ಇದು ಸಿಪ್ಪೆ ಸಮೇತ ತಿನ್ಲಿಕ್ಕೆ ಆಗ್ತದೆ. ಹುಲಿ ಸ್ವೀಟ್. ಇದು ಕ್ರಿಸ್ಪಿ ಕುಮ್ಕಾಟ್ ಅಂತ ಹೇಳಿ, ಹಣ್ಣಾದಾಗ ಸ್ವೀಟ್ ಇರ್ತದೆ. ಈಗ ತಿಂದು ನೋಡಿ, ಈಗ ನಾರ್ಮಲ್ ಕಚ್ಚಿ ತಿನ್ನೋದಾ? ಕಚ್ಚಿ ನೋಡಿ, ಹುಳಿ ಇರ್ತದೆ. ಈಗ ಹುಳಿ ಇರ್ತದೆ ಅದು ಕಾಯಿ, ಹಣ್ಣಾದ್ರೆ ಅದು ಸ್ವೀಟ್ ಇರ್ತದೆ. ಈಗ ಹುಳಿ ಉಂಟಲ್ಲ, ಈಗ ಇದನ್ನ ತಿನ್ನಿ. ಆಗ್ಲೇ ತೋರಿಸಿರುವ ಮಿರಾಕಲ್ ಫ್ರೂಟ್. ಇದು ತಿಂದ್ರೆ 3 ಗಂಟೆಗೆ ನಿಮ್ಗೆ ಯಾವುದೇ ಹುಲಿ ತಿಂದ್ರು ಸ್ವೀಟೇ ಏನು. ಅದಕ್ಕೆ ಈಗ ನೋಡಿ ಟೇಸ್ಟ್ ಮಾಡ್ತಾ ಇದ್ದೇವೆ. ಈಗ ಇದು ಹುಲಿ ತಿಂದು ನೋಡಿದೆ. ಈಗ ಹುಲಿ ಇದೆ, ನಾನು ತಿಂತೀನಿ. ನಾನು ಬೀಜ ತಿನ್ಬೇಡಿ, ಇದ್ರ ಪಲ್ಪ್ ಅನ್ನು ತಿಂದು ಸ್ಪ್ರೆಡ್ ಮಾಡಿಕೊಳ್ಳಿ. ಹೌದು, ಇದು ಒಳ್ಳೆ ಸ್ವೀಟ್ ಉಂಟು. ಈಗ ಯಾರು ಹೇಳ್ದಂಗೆ 3 ಗಂಟೆ ಹೊತ್ತು ಇನ್ನು ಹುಳಿ ಇರುವ ಎಷ್ಟು ಹುಳಿ ತಿಂದ್ರು ಸ್ವೀಟೇ ಅಲ್ಲ. ಇದು ರಸ ಎಲ್ಲ ಕುಡಿಬೋದು. ಈಗ ಇದು
ಆಕ್ಚುಲಿ ಇದು ಕೂಡ ಹಣ್ಣಾದಾಗ ನಿಮಗೆ ಹಾಗೆ ತಿನ್ಲಿಕ್ಕೆ ಆಗ್ತದೆ. ಕುಂಕಟ್ ಅಂತ ಹೆಸರು ಇದ್ರದ್ದು. ಪೋಟಿಕಾಬಾ ಅಂತ ಹೇಳಿ ಮರದ್ರಾಕ್ಷಿ, ಮರದಲ್ಲಿ ಅಂಟಿಕೊಂಡು ಬರುವಂತಹ ಬ್ರೆಜಿಲಿಯನ್ ನೇಟಿವ್ ದ್ರಾಕ್ಷಿ. ಅದರಲ್ಲಿ ಜಬೋಟಿಕಾಬಾ ಸಬರ ಅನ್ನುವಂಥ ವೆರೈಟಿ ಬ್ಲ್ಯಾಕ್ ಕಲರ್ ಅಲ್ಲಿ ಹಣ್ಣಾಗುವಂಥದ್ದು. ಆಕ್ಚುಲಿ ಸ್ವಲ್ಪ ದೊಡ್ಡದಾಗಬೇಕು, ಸ್ವಲ್ಪ ಕಪ್ಪು ಜಾಸ್ತಿ ಬರ್ತದೆ. ನೋಡಿ ಇದು ತುಂಬಾ ಡಿಫ್ರೆಂಟ್, ಮರದಲ್ಲಿ ಅಂಟಿಕೊಂಡೇ ಇರ್ತದೆ ನೋಡಿ, ಬಳ್ಳಿ ಗಿಡ ಏನಿಲ್ಲ, ಕಾಂಡದಲ್ಲಿ ಹೀಗೆ ಕಾಂಡ ಪೂರ್ತಿ ಬರುವಂಥದ್ದು. ವರ್ಷಕ್ಕೆ 1-2 ಸಲ 3 ಸಲ ಹಣ್ಣು ಬರ್ತದೆ. ಜಬೋಟಿಕಾಬಾ ಸಬರ ಅಂತ ಹೇಳಿದ್ರೆ ಹೆಸರು. ತಿನ್ಬೋದು, ಈಗ ತಿನ್ಬಹುದು. ದ್ರಾಕ್ಷಿಗಿಂತಲೂ ಒಳ್ಳೆ ಹಣ್ಣು ಆಕ್ಚುಲಿ. ವಾವ್, ಈಗ ಸ್ವೀಟ್ ಡಬಲ್ ಆಗ್ತಾ ಉಂಟು ಎಲ್ಲ. ಅದು ಮಿರಾಕಲ್ ತಿನ್ನದಿದ್ರು ಕೂಡ ಇದು ಸ್ವೀಟ್ ಇರುವಂತಹ ಹಣ್ಣೆ. ವಾವ್, ಬೆಸ್ಟ್ ಫ್ರೂಟೇ ಇದೆ ಆಕ್ಚುಲಿ. ಇದು ಟೇಸ್ಟ್ ಡಿಫ್ರೆಂಟ್ ಆಗಿ ಉಂಟು ಖಂಡಿತವಾಗಿಯೂ. ಆದರೆ ನಮ್ಮ ಉದ್ದೇಶ ಅಂತಂದ್ರೆ ನಮ್ಮ ರೈತರನ್ನ ಮೇಲೆ ತರಬೇಕು. ನಾನು ಆಸ್ ಎ ಫಾರ್ಮರ್ ಆಗಿ ಈಗ ನಾನು ನರ್ಸರಿ ನಡೆಸ್ತಾ ಇದ್ದೇನೆ ಅಂತ ಹೊರತುಪಡಿಸಿ ಯಾವುದೇ ಬೋರ್ಡು ಬ್ಯಾನರ್ಗಳನ್ನು ನಾವು ಎಲ್ಲೂ ಕೂಡ ಹಾಕಲಿಲ್ಲ, ಯಾವುದೇ ಅಡ್ವರ್ಟೈಸ್ಮೆಂಟ್ಗಳನ್ನು ಕೂಡ ಕೊಡ್ತಾ ಇಲ್ಲ. ನಮ್ಮ ಉದ್ದೇಶ ಏನಂದರೆ ಒಳ್ಳೆಯ ತಳಿಗಳನ್ನು ರೈತರು ಬೆಳಿಬೇಕು, ಒಳ್ಳೆಯ ದುಬಾರಿ ಹಣ್ಣುಗಳನ್ನು ಬೆಳಿಬೇಕು, ದುಬಾರಿ ಮಟ್ಟದಲ್ಲಿ ಮಾರಾಟ ಮಾಡಬೇಕು, ರೈತ ಒಳ್ಳೆ ಆದಾಯ ಪಡಿಬೇಕು ಅಂತೇಳಿ. ಜೊತೆಗೆ ಸರ್ಕಾರ ನೀವು ಹೇಳಿದ ಹಾಗೆ ಕಾನೂನು ಚೌಕಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ಯಾಕಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕಾಗಲೇ ಹೇಳಿದ ಹಾಗೆ ಬೀಜಗಳನ್ನು ತರಲಿಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸನ್ನು ಮಾಡಬೇಕು. ಅದನ್ನು ಆಲ್ರೆಡಿ ನಾವು ಕಾನೂನು ರೀತಿಯ ಪಡ್ಕೊಂಡಿದ್ದೇವೆ. ಜೊತೆಗೆ ಫೈಟೋಸ್ಯಾನಿಟರಿ ಅಂತ ಹೇಳುವಂಥ ಇಂಟರ್ನ್ಯಾಷನಲ್ ಶಿಪ್ಮೆಂಟಿಗೆ ಅದಕ್ಕೆ ಡಾಕ್ಯುಮೆಂಟ್ ಬೇಕಾಗ್ತದೆ. ಯಾವುದೇ ರೋಗಗಳು ಒಂದು ದೇಶದಿಂದ ಅದನ್ನು ಕೂಡ ಮಾಡಿ ಅಫಿಷಿಯಲಿ ಲೀಗಲಿ ತರ್ತಾ ಇದ್ದೇವೆ ನಾವು. ನೋಡಿ ಸ್ನೇಹಿತರೆ, ಇಲ್ಲಿ ಫ್ರೂಟ್ಸ್ಗಳನ್ನು ನೋಡ್ಬೋದು. ಹಾಗೆ ಏನು ಅಂತ ಹೇಳಿದರೆ ಇಲ್ಲಿ ನಿಮಗೆ ಯಾವ ತಳಿ ಬೇಕಾದರೂ ಅವ್ರು ಕೊಡ್ತಾರೆ. ನೀವು ಇಲ್ಲಿ ಬಂದು ಪರ್ಚೇಸ್ ಕೂಡ ಮಾಡ್ಬೋದು. ಇಲ್ಲಿ ಬಂದು ಅದರ ಯಾವ ಅಮೌಂಟ್, ವಿದೇಶಿ ಹಣ್ಣುಗಳು ನಿಮಗೆ ಅದರಲ್ಲಿ ಆಸಕ್ತಿ ಇದ್ದರೆ, ನಡಬೇಕು ನಮ್ಮ ತೋಟದಲ್ಲಿ ಈ ಹಣ್ಣನ್ನು ಮಾಡಬೇಕು ಏನು ಅಂತ ನಿಮಗೆ ಆಸಕ್ತಿ ಇದ್ದಲ್ಲಿ ನೀವು ಅದನ್ನು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ನೋಡ್ಬೋದು ಇಲ್ಲಿ ನರ್ಸರಿ ಅವರು ತುಂಬ ಹಣ್ಣು ಮಾಡಿದ್ದಾರೆ, ಏನು ಹೇಗೆ ಎತ್ತ ಅಂತೇಳಿ. ನೀವು ಅದನ್ನು ಪರ್ಚೇಸ್ ಮಾಡೋದಾದರೆ ನೀವು ಇಲ್ಲಿಗೆ ಬನ್ನಿ. ಒಂದು ದಿವಸ ಮುಂಚೆ ಬರಬೇಕು ತೋಟ ನೋಡಬೇಕಾದ್ರೆ, ಇಲ್ಲಾಂದರೆ ಅವ್ರದ್ದು ಏನು ಅಂತ ಕೇಳಿ ನಾನು ಹಾಕ್ತೀನಿ.